ಅಕ್ಕ, ಕೂತು ಕೂತು ನಿದ್ದೆ ಬರ್ತಿದೆ ಕಣೆ. ನಿನಗೆ ಮಾತ್ರ ಅಲ್ಲ, ನನಗೂ ನಿದ್ದೆ ಬರ್ತಿದೆ. ಅಣ್ಣನಿಗೆ ಫೋನ್ ಮಾಡಿ ಮಯೂರಿ ಸಿಕ್ಕಿದಾಳೋ ಇಲ್ವೋ ಅಂತ ವಿಚಾರಿಸಂತ ಹೇಳಿದ್ರೆ ಸ್ವಲ್ಪ ಹೊತ್ತು ಹೀಗೆ ಕೂತು ವೇಟ್ ಮಾಡೋಣ ಅಂತ ಹೇಳ್ದೆ. ಈಗ ನೀನೇ ಆಕಳಿಸ್ತಾ ಇದ್ಯಾ. ಈ ಗಂಡನಿಗೆ ಅವಳು ಸಿಕ್ಕಿದಾಳೋ ಇಲ್ವೋ ಅಂತ ಫೋನ್ ಮಾಡಿ ಕೇಳ್ತ್ಯಾ, ಇಲ್ಲ ಅಂದ್ರೆ ಬರೋವರೆಗೂ ಹೀಗೆ ಕೂತಿರ್ಬೇಕಾ? ಚೋ, ನನ್ನ ತಲೆ ತಿನ್ಬೇಡ್ವೆ. ಇರು, ಫೋನ್ ಮಾಡ್ತೀನಿ. ಹಲೋ ತಾರಕ್, ಎಲ್ಲೋ ಇದೆಯಾ? ರಷ್ಯನ್ ಪ್ರೆಸಿಡೆಂಟ್ ಇಂಡಿಯಾಗೆ ಬಂದಿದಾರಂತೆ. ಮೋದಿ ಒಂದು 15 ಮಿನಿಟ್ಸ್ ಫ್ರೀ ಬಿಟ್ಟಿದ್ದಾರೆ. ಮಸಾಲ್ ಪುರಿ ತಿಂತೀರಾ ಅಂತ ಕೇಳ್ಕೊಂಡು ಮಸಾಲ್ ಪುರಿ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಿದ್ದೀನಿ. ನಿನಗೆ ಗೊತ್ತಿಲ್ವಾ ನಾನು ಎಲ್ಲಿದ್ದೀನಿ ಅಂತ? ನಾನು ಯಾಕೆ ಬಂದಿದ್ದೀನಿ ಅಂತ ಗೊತ್ತಿಲ್ವಾ ನಿಂಗೆ? ನಾನು ಅದನ್ನೇ ಕಣೋ ಕೇಳಿದ್ದು. ಮಯೂರಿ ಸಿಕ್ಕಿದ್ಲಾ? ಸಿಕ್ಕಿದಿದ್ರೆ ಮನೆಗೆ ಕರ್ಕೊಂಡ್ ಬರ್ತಾ ಇರ್ಲಿಲ್ವಾ? ಯಾಕೋ ತಾರಕ್ ಹೀಗೆ ಕೋಪ ಮಾಡ್ಕೋತೀಯಾ? ಮಯೂರಿ ಕಾಣಿಸ್ತಿಲ್ಲ ಅಂತ ನಿನಗೆಷ್ಟು ಬೇಜಾರಾಗಿದ್ಯೋ ಅದಕ್ಕಿಂತ ಡಬಲ್ ಬೇಜಾರ್ ನನಗಾಗಿದೆ. ಅವಳು ಈ ಮನೆಗೆ ಬಂದಾಗ್ಲಿಂದ ಮಹಾಲಕ್ಷ್ಮಿ ತರ ಮನೆ ತುಂಬಾ ಓಡಾಡ್ತಿದ್ಲು. ಈಗ ಅವಳು ಮನೇಲಿ ಇಲ್ದಿರೋದಕ್ಕೆ ಮನೆಯೆಲ್ಲ ಬಿಕ್ಕೋ ಅನ್ಸ್ತಿದೆ, ಗೊತ್ತಾ? ಏನು ಕರ್ಗ ಕೂರ್ಸೋದಕ್ಕೆ ಪಕ್ಕದಲ್ಲಿ ನಿನ್ ಗಂಡ ಇಲ್ಲ ಅಂತ ನನ್ ತಲೆ ಮೇಲೆ ಕೂರ್ಸೋದಕ್ಕೆ ಬರ್ತಿದ್ಯಾ? ಇಲ್ಲ ಕಣೋ ತಾರಕ್, ನಾನ್ ನಿಜಾನೇ ಹೇಳ್ತಾ ಇದೀನಿ. ನೀನ್ ಮನೇಲಿ ಇಲ್ದಿರ್ಬೇಕಾದ್ರೆ ಅವಳನ್ನ ಕೇರ್ ಮಾಡ್ತಾ ಇದ್ದೀನಿ ನಾನೇ ಅಲ್ವಾ? ಓಹೋ, ನಿಜವಾಗ್ಲೂ ನೀವೆಲ್ರೂ ಕಾಳಜಿ ಮಾಡೋರಾಗಿದ್ದಿದ್ರೆ ಅವಳಿಗೆ ಅವಮಾನ ಆಗ್ಬೇಕಾದ್ರೆ ಎಲ್ಲೋಗಿದ್ರಿ? ಅವಳು ಕಾಟ ಕೊಡ್ಬೇಕಾದ್ರೆ ಎಲ್ಲೋಗಿದ್ದೆ? ಈ ನಿಮ್ಮ ಆಟ ಅಲ್ಲ, ಈಗಲ್ಲ. ಅವಳು ಸಿಗದೆ ಹೋಗ್ಲಿ ನನಗೆ, ಆಗ ನಿಜವಾದ ಆಟ ಏನು ಅಂತ ನಾನ್ ತೋರಿಸ್ತೀನಿ. ಕಾಳಜಿ ಅಂತೆ ಕಾಳಜಿ. ಇಡೆ ಫೋನು. ಎಲ್ಲ ಅಂಗಡಿಗಳು ಮುಚ್ತಿವೆ. ಇಷ್ಟೊತ್ತಲ್ಲಿ ಎಲ್ಲೋಗಿದ್ದಾಳೆ ಇವಳು? ಮಯೂರಿ ಸಿಕ್ಕಿಲ್ಲ ಬಿಡ, ನನ್ ಮುಖ ಏನು ನೋಡ್ತಿದ್ಯಾ? ಯಾರೇ ನೀನು? ಈ ಅಮಿತಾ ಯಾರು? ನನ್ನ ಪವರ್ ಏನು? ಇದೆಲ್ಲ ಏನು ಗೊತ್ತಿಲ್ಲದೆ ನನ್ನನ್ನ ಎದುರು ಹಾಕೊಳ್ತೀಯ? ಆ ತಾರಕ್ ನಿನ್ನ ಕಡೆ ಇದ್ದಾನೆ ಅನ್ನೋ ಮಾತ್ರಕ್ಕೆ ನನ್ನ ಮುಂದೆನೆ ಅಹಂಕಾರ ತೋರಿಸ್ತೀಯ? ಆ ಅಹಂಕಾರಕ್ಕೆ ತಕ್ಕ ಶಿಕ್ಷೆ ಇದು. ನನಗೆ ಬೇಕಾಗಿರೋದನ್ನ ಪಡ್ಕೊಳ್ಳೋದಕ್ಕೆ ನಾನು ಯಾರ ಕತೆನ ಬೇಕಾದ್ರೂ ಮುಗಿಸ್ತೀನಿ. ಓ, ಏನ್ ಮೇಡಮ್, ನಮ್ಮನ್ನ ಫಾಲೋ ಮಾಡಿ ಅಂತೇಳಿ ನೀವು ಬಂದು ಗಾಡಿಲಿ ಗುದ್ದಿ ಸಾಯಿಸ್ಬಿಟ್ರಲ್ಲ ಮೇಡಮ್. ನೀವ್ ಹಿಂಗೆಲ್ಲ ಮಾಡ್ತೀರಾ ಅಂತ ಗೊತ್ತಿರ್ಲಿಲ್ಲ ಮೇಡಮ್. ಈ ವಿಷಯ ಏನಾದ್ರೂ ಪೊಲೀಸ್ನವ್ರು ಗೊತ್ತಾದ್ರೆ ನಮ್ಮನ್ನು ಒಳಗಡೆ ಹಾಕ್ಬಿಡ್ತಾರೆ. ಏಯ್, ಬಾಯ್ ಮುಚ್ಚೋ ಸಾಕು. ಈ ಅಮಿತನ ಅರೆಸ್ಟ್ ಮಾಡೋದು ಅಷ್ಟು ಈಸಿ ಅಲ್ಲ. ನಮ್ಮಪ್ಪ ಯಾರು ಅಂತ ಗೊತ್ತು ತಾನೆ? ಗೊತ್ತಿದೆ ಮೇಡಮ್, ಆದ್ರೆ ಇವಾಗ ಇವಳನ್ನ ಏನ್ ಮಾಡೋದು? ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಡದಾ? ಮೊದ್ಲು ಇವಳು ಸತ್ತಿದಾಳ ಬದುಕಿದಾಳ ಅಂತ ನೋಡ್ತೀನಿ ಇರು.
ಇವಳಿನ್ನೂ ಸತ್ತಿಲ್ಲ. ನಾನು ಗುದ್ದಿದ ಸ್ಪೀಡಿಗೆ ಇವಳು ಹೊಗೆ ಹಾಕಿಸ್ಕೊಂಡ್ಬಿಟ್ಲು ಅಂದ್ಕೊಂಡೆ. ಇವಳು ಇಷ್ಟು ಸುಲಭವಾಗಿ ಸಾಯೋದಿಲ್ಲ. ಆದ್ರೆ ಇವಳನ್ನ ಹೇಗ್ ಸಾಯಿಸೋದು ಅಂತ ನನಗ್ ಚೆನ್ನಾಗ್ ಗೊತ್ತು. ಏನ್ ಮೇಡಮ್ ಹೇಳ್ತಾ ಇದ್ದೀರಾ? ಇವಳನ್ನ ಸಾಯಿಸೋದಕ್ಕ ನಮ್ಮನ್ನ ಫಾಲೋ ಮಾಡಿ ಅಂತ ಹೇಳಿದ್ದು. ನೀವ್ ಹಿಂಗೆಲ್ಲ ಮಾಡಂಗಿದ್ರೆ ನಾವ್ ಇಲ್ಲಿಂದ ಹೋಗ್ಬಿಡ್ತೀವಿ ಮೇಡಮ್. ಎಲ್ಲಿಗೆ ಹೋಗ್ತೀರಾ? ನೀವು ಪಾತಾಳದ ಒಳಗಡೆ ಇದ್ರೂ ನಿಮ್ಮನ್ನ ಹುಡುಕ್ಸೋದು ನನಗ್ ಗೊತ್ತಿದೆ. ಇವಳನ್ನ ಸಾಯಿಸೋ ಹಾಗಿದ್ದಿದ್ರೆ ನಿಮ್ಮನ್ನ ಇವಳು ಮನೆ ಕಳ್ಸಿದ್ನಲ್ಲ, ಆಗ್ಲೇ ಸಾಯಿಸ್ ಬನ್ನಿ ಅಂತ ಹೇಳ್ತಿದ್ದ. ಆದ್ರೆ ನನ್ನ ಉದ್ದೇಶ ಅದಲ್ಲ. ನನ್ನ ಬಾಳನ್ನ ಸರ್ವನಾಶ ಮಾಡಿರೋ ಇವಳು ಇಷ್ಟು ಸುಲಭವಾಗಿ ಸಾಯಬಾರ್ದು. ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಇವಳೆ ನರಳಿ ನರಳಿ ಸಾಯ್ಬೇಕು. ಮೇಡಮ್ ನೀವೇನ್ ಹೇಳ್ತಿದ್ದೀರೋ ನನಗಂತೂ ಅರ್ಥ ಆಗ್ತಿಲ್ಲ ಮೇಡಮ್. ನಿಮ್ಗೆ ಅರ್ಥ ಆಗಿ ಏನೂ ಆಗ್ಬೇಕಾಗಿಲ್ಲ. ಈಗ ಇವಳನ್ನ ಎತ್ತಿ ನನ್ನ ಕಾರಲ್ಲಿ ಹಾಕಿ.